ಮನೇಲಿ ಇವತ್ತು ಹಸಿ ಅವರೆಕಾಳಿತ್ತು. ನನಗೆ ಅವರೆಕಾಳು ಅಂದ ತಕ್ಷಣ ಉಪ್ಪಿಟ್ಟು ಇಲ್ಲ ಅಂದರೆ ಮಸೊಪ್ಪು ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಅವರೆಕಾಳು ಅಂದ ತಕ್ಷಣ ಯಾವ ರೆಸಿಪಿ ನೆನಪಾಗುತ್ತೆ ಅಂತೇಳಿ ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆನೂ ಕೂಡ. ಹಾಗೆ ಸರಿ ಇವತ್ತು ಮಸೊಪ್ಪು ಮಾಡ್ಕೊಳ್ಳೋಣ ನಮ್ಮೂರ ರೀತಿಲಿ ಅಂದ್ಬಿಟ್ಟು ಹಸಿ ಅವರೆಕಾಳನ್ನ ಹಾಕಿ ಮಸೊಪ್ಪನ್ನ ಮಾಡಿಕೊಂಡೆ. ಮಸೊಪ್ಪು ಅಂದಮೇಲೆ ಮುದ್ದೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ನಾನು ಕೂಡ ಮುದ್ದೆ ಮಾಡಿಕೊಂಡೆ. ಆದ್ರೂ ಆವಾಗ ನಾವು ಚಿಕ್ಕವರಿದ್ದಾಗ ಇರ್ತಿದ್ದಂಥ ರುಚಿ ಇವಾಗಿನ ಅಡುಗೆಯಲ್ಲಿ ಅಷ್ಟು ಇರೋದಿಲ್ಲ ಅಂತ ನನಗನ್ಸುತ್ತೆ. ಆವಾಗೆಲ್ಲ ಒಳ್ಕಲ್ಲಲ್ಲಿ ರುಬ್ಬಿ ಅಡುಗೆ ಮಾಡ್ತಾಯಿದ್ವಿ, ಎಷ್ಟು ರುಚಿಯಾಗಿರೋದು. ನಾನು ಚಿಕ್ಕ ವಯಸ್ಸಿನ ನೆನಪೆಲ್ಲ ಬಂದ್ಬಿಡ್ತು ಇವತ್ತು ಮಸೊಪ್ಪು ಸಾಂಬಾರು ಮಾಡಿದ್ಮೇಲೆ. ಹಾಗೆ ಮಸೊಪ್ಪು ಮುದ್ದೆ ಎಲ್ಲ ಮಾಡಿದ್ಮೇಲೆ ನಮ್ಮ ಯೋಗವರು ಸ್ವಲ್ಪ ಹಪ್ಪಳ ಕರ್ಕೊಂಡ್ರು. ನಾನು ಎಷ್ಟೇ ಆಯಿಲ್ ಐಟಮ್ ಬೇಡ ಅಂದರೂ ಅವ್ರು ಕೇಳಲ್ಲ. ಊಟದ ಜೊತೆಗೆ ಏನಾದರೂ ನಂಚ್ಕೊಳ್ಳೋಕೆ ಬೇಕೇ ಬೇಕು ಅಂತಾರೆ. ಇದೆಲ್ಲ ಆದಮೇಲೆ ಸ್ವಲ್ಪ ಬೆಣ್ಣೆ ಕೂಡ ಇತ್ತು, ತುಪ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಕರೆಸ್ಕೊಂಡೆ. ಆ ಬೆಣ್ಣೆಲಿ ಎಷ್ಟು ಕಸ ಇತ್ತು ಅಂದರೆ ಹೊರಗಡೆಯಿಂದ ಯಾವ ಪ್ರಾಡಕ್ಟನ್ನ ನಂಬಿ ಬೆಣ್ಣೆ ತರಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಇದ್ರ ಪೂರ್ತಿ ವಿಡಿಯೋ ನನ್ನ ಚಾನಲ್ ಅಪ್ಲೋಡ್ ಮಾಡಿ